ಇದು ನಾ ಕಂಡ ಕೈಲಾಸ 3ನೇ ದಿನ ರೀ. ಬೆಳಗ್ಗೆ 6 ಗಂಟೆಗೆ ಕಠ್ಮಂಡು ಹೋಟೆಲಿಂದ ಚೆಕ್ಔಟ್ ಮಾಡಿ 120 ಕಿಲೋಮೀಟರ್ ದೂರದೊಳಗಿರೋ ತಟೋಪಾನಿ ಕಡೆ ಪ್ರಯಾಣ ಬೆಳೆಸಿದ್ದೀವಿ ರೀ. ಸ್ಕಾರ್ಪಿಯೋ ಕಾರ್ನಲ್ಲಿ ಫುಲ್ ಆಫ್ ರೋಡಿಂಗ್ ಅನುಭವ ಇತ್ತು ರೀ. ದಾರಿ ಇಡೀ ಹಚ್ಚ ಹಸಿರು ಪರ್ವತಗಳು, ಸಾಗರ ಸೇರುವ ಅವಸರದಲ್ಲಿ ಸಾಗುವ ನದಿಗಳು, ಸಾವಿರಾರು ಜಲಪಾತಗಳು ನೋಡಿ ಮನಸ್ಸು ಕುಂದಾಡ್ಬಿಡ್ತೀರಿ. ಬೆಳಿಗ್ಗೆ 11 ಊಟ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ದೂರ ಇತ್ತು ಚೀನಾ ಬಾರ್ಡರ್ ತಲುಪಾಕ. ಅಲ್ಲಿ ಭೂಕುಸಿತ ಆಗಿದ್ರಿಂದ ರಸ್ತೆ ಬಂದ್ ಆಗಿತ್ರಿ. ಆ ಕಾರಣದಿಂದ ತಯಾರಿ ಮಾಡಿಕೊಳ್ಳದ ಒಂದು ಅಕಸ್ಮಾತ್ ಟ್ರೆಕ್ಕಿಂಗ್ ಮಾಡ್ಬೇಕಾಯ್ತ್ರಿ. ನಮ್ಮ ಡಫೆಲ್ ಬ್ಯಾಗ್ಗಳನ್ನ ನೇಪಾಳಿ ಶರ್ಪಾಗಳು ತಂದು ಕೊಟ್ರಿ. ಟ್ರೆಕ್ಕಿಂಗ್ ಬ್ಯಾಗ್ಗಳನ್ನ ನಾವೇ ಹೊತ್ಕೊಂಡು ನಡಿಬೇಕಾಯ್ತ್ರಿ. 2-3 ಕಿಲೋಮೀಟರ್ ಕಾಲ್ನಡಿಗೆಯೊಳಗೆ ನಡೆದು ಮಧ್ಯಾಹ್ನ 12ವರೆಗೆ ನೇಪಾಳ ಚೀನಾ ಗಡಿ ತಲುಪಿದೀವ್ರಿ. ಕ್ಯೂನಲ್ಲಿ ಸ್ವಲ್ಪ ಹೊತ್ತು ನಿಂತು ನೇಪಾಳ ಕಡೆಯಿಂದ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡಿವ್ರಿ. ಈ ಬ್ರಿಡ್ಜ್ ನೇಪಾಳ ಮತ್ತು ಚೀನಾಗೆ ಸಂಚಾರ ಕಲ್ಪಿಸ್ಕೊಡ್ತೈತ್ರಿ. ಈ ಕಡೆ ಇರೋದು ನೇಪಾಳ ಆ್ಯಂಡ್ ಆ ಕಡೆ ಇರೋದು ಚೀನಾ ರೀ. ಚೀನಾ ಪ್ರವೇಶ ಮಾಡೋಕೆ ಅಲ್ಲಿ ಇಮಿಗ್ರೇಷನ್ ಮಾಡಬೇಕಾಗಿತ್ತು. 2-3 ಗಂಟೆಗಳ ಕಾಲ ಕಾಯಬೇಕಾಯ್ತು ರೀ. ಕೊನೆಗೆ ಚೀನಾ ಒಳಗೆ ಪ್ರವೇಶ ಮಾಡಿದೀವ್ರಿ. ಅಲ್ಲಿ ನಮ್ಮ ಬಸ್ ಸಿದ್ಧವಾಗಿತ್ತು ರೀ. ಅಲ್ಲಿಂದ ನ್ಯಾಲಮ್ಗೆ 145 ಕಿಲೋಮೀಟರ್ ಪ್ರಯಾಣ ಇತ್ತು. 2-3 ಗಂಟೆಗಳ ಕಾಲ ಸಾಗಿದೀವ್ರಿ. ಪೂರ್ತಿ ಮೇಲ್ಮಟ್ಟದ ಪ್ರಯಾಣ ಆಗಿದ್ರಿಂದ ಹಸಿರು ಪರ್ವತಗಳು, ಜಲಪಾತಗಳ ದೃಶ್ಯ ಅದ್ಭುತ ಅನುಭವ ಕೊಟ್ಟಿದ್ರಿ. ಸಂಜೆ 7 ಗಂಟೆಗೆ ನ್ಯಾಲಮ್ ಹೋಟೆಲ್ ಶೀಶಾ ಬಾಂಗ್ಮಾ ತಲುಪಿದೀವ್ರಿ. ಅಲ್ಟಿಟ್ಯೂಡ್ 12,300 ಫೀಟ್ ಇತ್ತು. ತಾಪಮಾನ ಸುಮಾರು 5-6 ಡಿಗ್ರಿ ಸೆಲ್ಸಿಯಸ್ ಇತ್ತು. ಚಳಿ ಇತ್ತು ಜಾಸ್ತಿ. ಆಮ್ಲಜನಕ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿತ್ತು. ಹೋಟೆಲ್ ಸ್ಟೇ ಮಾತ್ರ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡ್ ಹಂಗಿತ್ತು ನೋಡ್ರಿ. ನ್ಯಾಲಮ್ಮಲ್ಲಿ ಚಂದ್ರನ ನೋಡಿ ತುಂಬಾ ಖುಷಿ ಆಯ್ತ್ರಿ. ಯಾಕಂದ್ರೆ ಇನ್ನೂ 3 ದಿನ ಬಾಕಿ ಇತ್ರಿ ಹುಣ್ಣಿಮೆ ದಿನಕ್ಕೆ. ಕೈಲಾಸ ಮಾನಸರೋವರದಲ್ಲಿ ಪೂರ್ಣಚಂದ್ರನ ದರ್ಶನ ಎಷ್ಟು ಅದ್ಭುತವಾಗಿರಬಹುದು ಎಂಬ ಸಂತೋಷದೊಳಗೆ ಇದ್ದೀನ್ರಿ. ಓಂ ನಮಃ ಶಿವಾಯ.